ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಭಾರತದ ಪ್ರಮುಖ ಬಂದರುಗಳ ಬಗ್ಗೆ ತಿಳಿದುಕೊಳ್ಳೋಣ. ಭಾರತದಲ್ಲಿ ಪ್ರಮುಖವಾಗಿ 13 ಸರ್ಕಾರಿ, 1 ಖಾಸಗಿ ಹಾಗೂ 85 ಸಣ್ಣ ಬಂದರುಗಳು ನಮ್ಮ ದೇಶದಲ್ಲಿ ಕಂಡುಬರ್ತವೆ. 13 ಸರ್ಕಾರಿ ಮತ್ತು 1 ಖಾಸಗಿ 185 ಬಂದರುಗಳು ಕಂಡುಬರ್ತವೆ. ಮಹಾರಾಷ್ಟ್ರ ಅತಿ ಹೆಚ್ಚು ಬಂದರುಗಳನ್ನೊಳಗೊಂಡ ರಾಜ್ಯವಾಗಿದೆ. ಮಹಾರಾಷ್ಟ್ರ ಅತಿ ಹೆಚ್ಚು ಬಂದರುಗಳನ್ನು ಒಳಗೊಂಡಿದೆ. ಮೊದಲನೇದಾಗಿ ಮುಂಬೈ ಬಂದರು. ಈ ಮುಂಬೈ ಬಂದರನ್ನ 1869ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಈ ಮುಂಬೈ ಬಂದರು ಇರೋದು ಮಹಾರಾಷ್ಟ್ರದಲ್ಲಿ ಇದೆ. ಇದರ ವಿಶೇಷತೆ ಏನಂದ್ರೆ, ಇದು ಸ್ವಾಭಾವಿಕ ಬಂದರಾಗಿದ್ದು ದೇಶದಲ್ಲಿಯೇ ಅತಿ ದೊಡ್ಡದಾದ ಬಂದರಾಗಿದೆ. ಈ ಬಂದರಿಗೆ ಭಾರತದ ಹೆಬ್ಬಾಗಿಲು ಎಂದು ಕರೆಯಲಾಗುತ್ತದೆ. ಭಾರತದ ಹೆಬ್ಬಾಗಿಲು ಎಂದೇಳಿ ಕರೆಯಲಾಗುತ್ತೆ ಈ ಮುಂಬೈ ಬಂದರಿಗೆ. ಇಲ್ಲಿ ರಫ್ತಾಗತಕ್ಕಂತಹ ವಸ್ತುಗಳು ಯಾವಂದ್ರೆ ಕಚ್ಚಾ ಹತ್ತಿ, ಬಟ್ಟೆ, ಯಂತ್ರೋಪಕರಣಗಳು. ಆಮದು ಆಗ್ತಕ್ಕಂತಹ ವಸ್ತುಗಳು ಯಾವಂದ್ರೆ ಪೆಟ್ರೋಲಿಯಂ, ಅದರ ಉತ್ಪನ್ನಗಳು, ರಸಗೊಬ್ಬರ, ರಾಸಾಯನಿಕ ವಸ್ತು, ಕಾಗದ ಲೋಹ ಮತ್ತು ಕಚ್ಚಾ ಸಾಮಗ್ರಿಗಳು ಈ ಮುಂಬೈ ಬಂದರು ಮೂಲಕ ಆಮದಾಗುತ್ತವೆ. ಎರಡನೇದು ಚೆನ್ನೈ ಬಂದರು. ಇದನ್ನ ಸ್ಥಾಪನೆ ಮಾಡಿದ್ದು 1875ರಲ್ಲಿ ಸ್ಥಾಪನೆ ಮಾಡ್ತಾರೆ. ಇದು ಎಲ್ಲಿರೋದಂದ್ರೆ ತಮಿಳುನಾಡಿನಲ್ಲಿ ಈ ಚೆನ್ನೈ ಬಂದರು ಇರುತ್ತೆ. ಇದರ ವಿಶೇಷತೆ ಏನಂದ್ರೆ ಪೂರ್ವ ಕರಾವಳಿಯ ಕೃತಕ ಬಂದರು ಅಂತೇಳಿ ಈ ಚೆನ್ನೈ ಬಂದರನ್ನ ಕರೀತಾರೆ. ಪೂರ್ವ ಕರಾವಳಿಯ ಕೃತಕ ಬಂದರು. ಇಲ್ಲಿಂದ ಕಬ್ಬಿಣದ ರಫ್ತು, ಚರ್ಮ ಉತ್ಪನ್ನಗಳು, ಅರಿಶಿಣ, ತಂಬಾಕು, ಅಬ್ರಕ ಮತ್ತು ಬಟ್ಟೆ ರಫ್ತಾಗುತ್ತೆ ಈ ಬಂದರು ಮೂಲಕ. ಪೆಟ್ರೋಲಿಯಂ, ಅಡುಗೆ ಎಣ್ಣೆ, ಲೋಹ, ಮರದ ದಿಮ್ಮಿಗಳು, ಯಂತ್ರೋಪಕರಣ ಮತ್ತು ರಾಸಾಯನಿಕ ವಸ್ತು ಆಮದು ಆಗುತ್ತೆ. ಮೂರನೆಯದು ಕೋಲ್ಕತ್ತಾ ಬಂದರು. ಈ ಕೋಲ್ಕತ್ತಾ ಬಂದರು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಕಂಡು ಬರುತ್ತೆ. ಇದರ ವಿಶೇಷತೆ ಏನಂದ್ರೆ ಹೂಗ್ಲಿ ನದಿಯ ದಂಡೆಯ ಮೇಲೆ ಕಂಡು ಬರುತ್ತೆ. ನೌಕಾಯಾನಕ್ಕೆ ಗಂಗಾ ನದಿಯ ಫರಕ್ಕ ಬ್ಯಾರೇಜ್ನಿಂದ ನೀರನ್ನ ಹರಿಸಲಾಗುತ್ತದೆ. ಇತ್ತೀಚೆಗೆ ಈ ಬಂದರಿಗೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು ಅಂತೇಳಿ ಮರುನಾಮಕರಣವನ್ನ ಮಾಡಲಾಗಿದೆ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಂತೇಳಿ ಇದಕ್ಕೆ ಮರುನಾಮಕರಣವನ್ನ ಮಾಡಲಾಗಿದೆ. ಈ ಬಂದರಿನಿಂದ ರಫ್ತಾಗ್ತಕ್ಕಂಥ ವಸ್ತುಗಳು ಯಾವಂದ್ರೆ ಸೆಣಬು ಉತ್ಪನ್ನ, ಕಲ್ಲಿದ್ದಲು, ಟೀ, ಸಕ್ಕರೆ, ಚರ್ಮ ಉತ್ಪನ್ನ, ಅಬ್ರಕ, ಕಬ್ಬಿಣದ ಅದಿರು ಈ ಬಂದರಿನ ಮೂಲಕ ರಫ್ತಾಗ್ತವೆ. ಲೋಹಗಳು, ಆಮದು ವಸ್ತುಗಳು, ಅಡುಗೆ ಎಣ್ಣೆ, ರಾಸಾಯನಿಕ ಗೊಬ್ಬರ, ಪೆಟ್ರೋಲ್ ಉತ್ಪನ್ನ ಈ ಬಂದರಿನ ಮೂಲಕ ಆಮದನ್ನ ಮಾಡಿಕೊಳ್ಳಲಾಗುತ್ತದೆ. ವಿಶಾಖಪಟ್ಟಣ ಬಂದರು. ಈ ವಿಶಾಖಪಟ್ಟಣ ಬಂದರನ್ನ 1933ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಈ ವಿಶಾಖಪಟ್ಟಣ ಬಂದರು ಇರುವುದು ಆಂಧ್ರ ಪ್ರದೇಶದಲ್ಲಿದೆ. ಇದರ ವಿಶೇಷತೆ ಏನಂದ್ರೆ ಅತಿ ಆಳವಾದ ಭೂಮಿಯಿಂದ ಸುತ್ತುವರಿದ ಬಂದರು ಆಗಿದೆ. ಇದು ಅತಿ ಆಳವಾದ ಭೂಮಿಯಿಂದ ಸುತ್ತುವರಿದ ಬಂದರು ಆಗಿದೆ. ಈ ಒಂದು ಬಂದರಿನ ಮೂಲಕ ಕಬ್ಬಿಣದ ಅದಿರು, ಆಹಾರ ಧಾನ್ಯ, ಮರದ ದಿಮ್ಮಿ, ಚರ್ಮ ಉತ್ಪನ್ನಗಳು ಬೇರೆ ದೇಶಕ್ಕೆ ರಫ್ತಾಗ್ತವೆ. ಪೆಟ್ರೋಲಿಯಂ, ರಾಸಾಯನಿಕಗಳು, ರಸಗೊಬ್ಬರ ಮತ್ತು ಯಂತ್ರೋಪಕರಣಗಳು ಈ ಒಂದು ಬಂದರಿನ ಮೂಲಕ ಆಮದನ್ನ ಮಾಡಿಕೊಳ್ಳಲಾಗುತ್ತದೆ. ಐದನೇದು ಮರ್ಮಗೋವಾ ಬಂದರು. ಈ ಮರ್ಮಗೋವಾ ಗೋವಾ ರಾಜ್ಯದಲ್ಲಿ ಕಂಡು ಬರುತ್ತೆ. ಈ ಬಂದರಿನ ವಿಶೇಷತೆ ಏನಂದ್ರೆ ಇದನ್ನ ಸ್ವಾಭಾವಿಕ ಬಂದರು ಅಂತೇಳಿ ಕರೀತಾರೆ. ಇಲ್ಲಿಂದ ರಫ್ತಾಗ್ತಕ್ಕಂಥ ವಸ್ತುಗಳು ಯಾವಂದ್ರೆ ಕಬ್ಬಿಣದ ಅದಿರು, ಮ್ಯಾಂಗನೀಸ್ ಅದಿರು, ಗೋಡಂಬಿ, ಉಪ್ಪು ಈ ಮರ್ಮಗೋವಾ ಬಂದರಿನ ಮೂಲಕ ರಫ್ತಾಗ್ತವೆ. ತೈಲ, ಸಿಮೆಂಟು, ರಸಗೊಬ್ಬರ, ಆಹಾರ ಧಾನ್ಯಗಳನ್ನ ಈ ಒಂದು ಬಂದರಿನ ಮೂಲಕ ಆಮದು ಮಾಡಿಕೊಳ್ಳಲಾಗುತ್ತದೆ. ಆರನೇ ಬಂದರು ಕೊಚ್ಚಿನ್. ಕೊಚ್ಚಿನ್ ಬಂದರನ್ನ 1972ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಇದು ಇರೋದು ಕೇರಳ ರಾಜ್ಯದಲ್ಲಿ ಈ ಕೊಚ್ಚಿನ್ ಬಂದರು ಇದೆ. ಈ ಕೊಚ್ಚಿನ್ ಬಂದರಿನ ವಿಶೇಷತೆ ಏನಂದ್ರೆ ಹಡಗು ಕಟ್ಟೆಯ ಬಂದರು ಅಂತೇಳಿ ಕರೀತಾರೆ. ಇನ್ನೊಂದು ಸ್ವಾಭಾವಿಕ ಬಂದರು ಕೂಡ
ಅಂತೇಳಿ ಕರೀತಾರೆ. ಹಡಗು ಕಟ್ಟೆಯ ಬಂದರು ಮತ್ತು ಸ್ವಾಭಾವಿಕ ಬಂದರು ಅಂತೇಳಿ ಕರೀತಾರೆ. ಈ ಬಂದರಿನಿಂದ ರಫ್ತಾಗ್ತಕ್ಕಂಥ ವಸ್ತುಗಳು ಯಾವಂದ್ರೆ ನಾರು ಉತ್ಪನ್ನ, ಕೊಬ್ಬರಿ, ತೆಂಗಿನಕಾಯಿ, ರಬ್ಬರ್, ಟೀ ಮತ್ತು ಗೋಡಂಬಿ ಈ ಒಂದು ಬಂದರಿನ ಮೂಲಕ ರಫ್ತಾಗ್ತವೆ ವಿದೇಶಕ್ಕೆ. ಪೆಟ್ರೋಲಿಯಂ, ಲೋಹಗಳು, ರಾಸಾಯನಿಕ ರಸಗೊಬ್ಬರ, ಅಡುಗೆ ಎಣ್ಣೆ ಈ ಒಂದು ಕೊಚ್ಚಿನ್ ಬಂದರ ಮೂಲಕ ನಮ್ಮ ದೇಶಕ್ಕೆ ಆಮದನ್ನ ಮಾಡಿಕೊಳ್ಳಲಾಗುತ್ತದೆ. ಕಾಂಡ್ಲಾ ಬಂದರು. ಕಾಂಡ್ಲಾ ಬಂದರನ್ನ 1955ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಗುಜರಾತ್ ರಾಜ್ಯದಲ್ಲಿ ಈ ಕಾಂಡ್ಲಾ ಬಂದರು ಕಂಡು ಬರುತ್ತೆ. ಇದರ ಒಂದು ವಿಶೇಷತೆ ಏನಂತ ನೋಡೋದಾದ್ರೆ ಸ್ವತಂತ್ರ ನಂತರ ಅಭಿವೃದ್ಧಿಪಡಿಸಿದ ಪ್ರಥಮ ಬಂದರು ಅಂತೇಳಿ ಅಭಿವೃದ್ಧಿಪಡಿಸಿದ ಪ್ರಥಮ ಬಂದರು ಅಂತೇಳಿ ಕರೆಯಲಾಗುತ್ತೆ. ಈ ಕಾಂಡ್ಲಾ ಬಂದರಿನ ಮೂಲಕ ರಫ್ತಾಗ್ತಕ್ಕಂಥ ವಸ್ತುಗಳು ಯಾವಂದ್ರೆ ಉಪ್ಪು, ಹತ್ತಿ, ಮೂಳೆ, ನ್ಯಾಫ್ತ್ ಅಂತ ನೋಡಿ, ನ್ಯಾಫ್ತ್ ಅಂದ್ರೆ ಏನು ಗೊತ್ತಿಲ್ಲ, ನ್ಯಾಫ್ತ್, ನುಣುಪು ಕಲ್ಲು ಹಾಗೂ ಕೈಗಾರಿಕಾ ವಸ್ತುಗಳು ಈ ಕಾಂಡ್ಲಾ ಬಂದರಿನ ಮೂಲಕ ವಿದೇಶಕ್ಕೆ ರಫ್ತಾಗ್ತವೆ. ಪೆಟ್ರೋಲಿಯಂ, ರಸಗೊಬ್ಬರ, ಫಾಸ್ಫೇಟ್, ಗಂಧಕ ಮತ್ತು ಯಂತ್ರೋಪಕರಣಗಳು ಈ ಕಾಂಡ್ಲಾ ಬಂದರಿನ ಮೂಲಕ ವಿದೇಶದಿಂದ ಆಮದನ್ನ ಮಾಡಿಕೊಳ್ಳಲಾಗುತ್ತದೆ. ಪಾರಾದೀಪ್ ಬಂದರು. 8ನೇದ್ದು ಪಾರಾದೀಪರ ಅನ್ರಿ. ಈ ಬಂದರು ಒರಿಸ್ಸಾ ರಾಜ್ಯದಲ್ಲಿ ಕಂಡುಬರುತ್ತೆ. 1966ರಲ್ಲಿ ಈ ಬಂದರನ್ನ ಸ್ಥಾಪನೆ ಮಾಡಲಾಗುತ್ತೆ. ಒರಿಸ್ಸಾ ರಾಜ್ಯದಲ್ಲಿ ಈ ಪಾರಾದೀಪ್ ಬಂದರು ಕಂಡುಬರುತ್ತೆ. ಇದರ ಒಂದು ವಿಶೇಷತೆ ಏನಂದ್ರೆ, ಈ ಬಂದರಿನ ವಿಶೇಷತೆ ಅಂದ್ರೆ ಕಬ್ಬಿಣದ ಅದಿರು, ಕಲ್ಲಿದ್ದಲು ರಫ್ತಿನ ಪ್ರಮುಖ ಬಂದರು ಅಂತೇಳಿ ಈ ಪಾರಾದೀಪನ್ನ ಕರೆಯಲಾಗುತ್ತೆ. ಕಬ್ಬಿಣದ ಅದಿರು, ಮ್ಯಾಂಗನೀಸ್ ಅದಿರು, ಅಬ್ರಕ ಮತ್ತು ಕಲ್ಲಿದ್ದಲನ್ನ ಈ ಪಾರಾದೀಪ್ ಬಂದರಿನ ಮೂಲಕ ವಿದೇಶಕ್ಕೆ ರಫ್ತು ಮಾಡಲಾಗುತ್ತದೆ. ನೆಕ್ಸ್ಟ್ ಇಲ್ಲಿಂದ ಆಮದು ಏನ್ ಮಾಡ್ಕೊಳ್ತಾರೆ ಅಂದ್ರೆ ಯಂತ್ರಗಳನ್ನ ಆಮದು ಮಾಡಿಕೊಳ್ತಾರೆ. 9ನೇದ್ದು ನವಮಂಗಳೂರು. ಇದು ನಮ್ಮ ಕರ್ನಾಟಕದಲ್ಲಿ ಕಂಡುಬರುತ್ತೆ. ವಿಶೇಷತೆ ಏನಂದ್ರೆ ಕಬ್ಬಿಣದ ಅದಿರಿನ ರಫ್ತಿನ ಪ್ರಮುಖ ಬಂದರು ಆಗಿದೆ. ನವಮಂಗಳೂರು ನಮ್ಮ ಕರ್ನಾಟಕದಲ್ಲಿ ಕಂಡುಬರುತ್ತೆ. ಕಬ್ಬಿಣದ ಅದಿರಿನ ಪ್ರಮುಖ ಬಂದರು ಆಗಿದೆ. ಇದನ್ನ ಕರ್ನಾಟಕದ ಹೆಬ್ಬಾಗಿಲು ಅಂತೇಳಿ ಕರೀತಾರೆ. ನವಮಂಗಳೂರನ್ನ ಕರ್ನಾಟಕದ ಹೆಬ್ಬಾಗಿಲು ಅಂತೇಳಿ ಕರೀತಾರೆ. ಇಲ್ಲಿಂದ ರಫ್ತಾಗ್ತಕ್ಕಂತಹ ವಸ್ತುಗಳು ಕಬ್ಬಿಣದ ಅದಿರು, ಕಾಫಿ, ಗಂಧದ ಮರ, ರಬ್ಬರ್, ಸಾಂಬಾರು ಪದಾರ್ಥಗಳು ಈ ನವಮಂಗಳೂರು ಬಂದರಿನ ಮೂಲಕ ವಿದೇಶಕ್ಕೆ ರಫ್ತಾಗ್ತವೆ. ಯಂತ್ರಗಳು, ರಸಗೊಬ್ಬರ, ಪೆಟ್ರೋಲಿಯಂ ಉತ್ಪನ್ನ ಹಾಗೂ ಅಡುಗೆ ಎಣ್ಣೆ ಇಲ್ಲಿಂದ ಈ ಬಂದರಿನ ಮೂಲಕ ಆಮದನ್ನ ಮಾಡಿಕೊಳ್ಳಲಾಗುತ್ತದೆ. ಟುಟಿಕಾರಿನ್ ಬಂದರು. ಈ ಟುಟಿಕಾರಿನ್ ಬಂದರು ತಮಿಳುನಾಡಿನಲ್ಲಿ ಕಂಡುಬರುತ್ತೆ. ಭಾರತದ ದಕ್ಷಿಣ ತುದಿಯ ಪ್ರಮುಖ ಬಂದರು. ಇದರ ವಿಶೇಷತೆ ಏನಂದ್ರೆ ಭಾರತದ ದಕ್ಷಿಣ ತುದಿಯ ಪ್ರಮುಖ ಬಂದರು, ಭಾರತದ ದಕ್ಷಿಣ ಭಾಗದ ಕೊನೆಯ ಬಂದರು. ಇಲ್ಲಿಂದ ಹತ್ತಿ, ಬಟ್ಟೆಗಳು, ಟೀ, ಸಾಂಬಾರು ಪದಾರ್ಥಗಳು ಈ ಬಂದರಿನ ಮೂಲಕ ವಿದೇಶಕ್ಕೆ ರಫ್ತಾಗ್ತವೆ. ವಿದೇಶದಿಂದ ಯಂತ್ರಗಳು, ರಸಗೊಬ್ಬರ, ಪೆಟ್ರೋಲಿಯಂ ಉತ್ಪನ್ನಗಳನ್ನ ಈ ಒಂದು ಬಂದರಿನ ಮೂಲಕ ಆಮದು ಮಾಡಿಕೊಳ್ಳಲಾಗುತ್ತದೆ. ನವಶೇವಾ ಬಂದರು. ನವಶೇವಾ ಬಂದರು ಜವಾಹರ್ಲಾಲ್ ನೆಹರು ಬಂದರು ಅಂತೇಳಿ ಕರೀತಾರೆ. ಇದನ್ನ ನವಶೇವಾ ಬಂದರಕ್ಕೆ ಜವಾಹರ್ಲಾಲ್ ನೆಹರು ಬಂದರು ಅಂತೇಳಿ ಕರೀತಾರೆ. ಇದು ಕಂಡುಬರೋದು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರುತ್ತೆ. ಇದರ ಒಂದು ವಿಶೇಷತೆ ಏನಂದ್ರೆ ಮುಂಬೈ ಬಂದರಿನ ಒತ್ತಡವನ್ನ ತಪ್ಪಿಸಲು ಈ ಒಂದು ಬಂದರನ್ನ ನಿರ್ಮಾಣ ಮಾಡಲಾಗಿದೆ. ಎನ್ನೋರ ಬಂದರು ಇದು ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿದೆ. ಇದೊಂದು ಖಾಸಗಿ ಬಂದರು ಆಗಿದ್ದು ಎನ್ನೋರು ತಮಿಳುನಾಡಿನಲ್ಲಿ ಕಂಡುಬರುತ್ತದೆ. ಎನ್ನೋರ ಬಂದರು ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿದೆ. ಇದು ಖಾಸಗಿ ಬಂದರು ಆಗಿದ್ದು ಈ ಎನ್ನೋರ ಅನ್ನೋದು ತಮಿಳುನಾಡಿನಲ್ಲಿ ಕಂಡುಬರುತ್ತೆ. ಎನ್ನೋರ ಆಗಿದೆ. ಎನ್ನೋರ ಬಂದರನ್ನು ಕಾಮರಾಜ್ ಬಂದರು ಅಂತೇಳಿ ಕರೀತಾರೆ. ನೆನಪಿಟ್ಕೊಳ್ಳಿ, ಎನ್ನೋರ ಬಂದರನ್ನ ಕಾಮರಾಜ ಬಂದರು ಅಂತೇಳಿ ಕರೀತಾರೆ. ಇನ್ನು ಈ ಭಾರತದ ಬಂದರಿನ ಕೆಲವೊಂದು ವಿಶೇಷ ಅಂಶಗಳನ್ನ ನೋಡೋದಾದ್ರೆ, ಭಾರತದ ಅತಿ ದೊಡ್ಡ ಬಂದರು ಮುಂಬೈ ಬಂದರು. ಭಾರತದಲ್ಲಿ ಹಾಡು ಹೊಳೆಯುವ ಬಂದರು ಯಾವುದಂದ್ರೆ ಅಲಾಂಗ, ಇದು ಗುಜರಾತ್ನಲ್ಲಿ ಕಂಡುಬರುತ್ತೆ. ಭಾರತದ ಅತ್ಯಂತ ಹಳೆಯ ಬಂದರು ಕೋಲ್ಕತ್ತಾ ಬಂದರು.
ಭಾರತದ ಅತ್ಯಂತ ಹಳೆಯ ಬಂದರು ಕೋಲ್ಕತ್ತಾ ಬಂದರು. ಭಾರತದ ಕೃತಕ ಬಂದರು ಎನ್ನೋರ ಬಂದರು, ಇದನ್ನ ಕಾಮರಾಜ ಬಂದರು ಅಂತೇಳಿ ಕರೀತಾರೆ. ಭಾರತದ ಅತಿ ಆಳವಾದ ಬಂದರು ಗಂಗಾವರಂ, ಇದು ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ. ಸೀಬರ್ಡ್ ನೌಕಾನೆಲೆ ಕರ್ನಾಟಕ. ಭಾರತದ ಏಕೈಕ ನದಿ ತೀರದ ಬಂದರು ಕೋಲ್ಕತ್ತಾ ಬಂದರು, ಇದು ಹೂಗ್ಲಿ ನದಿಯಲ್ಲಿ ಕಂಡುಬರುತ್ತೆ. ಹೂಗ್ಲಿ ನದಿಯಿಂದ ನಿರ್ಮಾಣವಾಗಿದೆ. ನೆಕ್ಸ್ಟ್, ಕರ್ನಾಟಕದ ಹೆಬ್ಬಾಗಿಲು ನವಮಂಗಳೂರು, ಭಾರತದ ಹೆಬ್ಬಾಗಿಲು ಮುಂಬೈ ಬಂದರು. ಕರ್ನಾಟಕದ ಹೆಬ್ಬಾಗಿಲು ನವಮಂಗಳೂರು, ಭಾರತದ ಹೆಬ್ಬಾಗಿಲು ಮುಂಬೈ ಬಂದರು ಅಂತ ಕರೀತಾರೆ. ನೆಕ್ಸ್ಟ್, ಅರೇಬಿಯನ್ ಸಮುದ್ರದ ರಾಣಿ ಕೊಚ್ಚಿನ್. ಅರೇಬಿಯನ್ ಸಮುದ್ರದ ರಾಣಿ ಅಂತೇಳಿ ಯಾವ ಒಂದು ಬಂದರನ್ನ ಕರೀತಾರೆ ಅಂದ್ರೆ ಕೊಚ್ಚಿನ್ ಅನ್ನ, ಕೇರಳದಲ್ಲಿ ಕಂಡು ಬರುತ್ತದೆ. ಕೊಚ್ಚಿನ್ ಬಂದರನ್ನ ಅರೇಬಿಯನ್ ಸಮುದ್ರದ ರಾಣಿ ಅಂತೇಳಿ ಕರೀತಾರೆ. ಭಾರತದ ಹೈಟೆಕ್ ಬಂದರು ನವಸೇವಾ ಬಂದರನ್ನ ಭಾರತದ ಹೈಟೆಕ್ ಬಂದರು ಅಂತೇಳಿ ಕರೀತಾರೆ. ಪೋರ್ಚುಗೀಸರು ಸ್ಥಾಪಿಸಿದ ಬಂದರು ಮರ್ಮಗೋವಾ ಬಂದರು. ಪೋರ್ಚುಗೀಸರು ಸ್ಥಾಪಿಸಿದಂತಹ ಬಂದರು ಮರ್ಮಗೋವಾ ಬಂದರು. ದ್ವೀಪದಲ್ಲಿರುವ ಬಂದರು ಪೋರ್ಟ್ ಬ್ಲೇರ್, ಇದು ದ್ವೀಪದಲ್ಲಿ ಕಂಡುಬರುತ್ತದೆ. ಜಗತ್ತಿನಲ್ಲಿ ಕಲ್ಲಿದ್ದಲು ಆಮದು ಮಾಡಿಕೊಳ್ಳುವ ಬಂದರು ಮಾಂಡ್ರಾ ಬಂದರು. ಓಕೆ ಸ್ನೇಹಿತರೆ, ಇದು ಭಾರತದಲ್ಲಿ ಕಂಡು ಬರತಕ್ಕಂತಹ ಪ್ರಮುಖ ಬಂದರುಗಳ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ತಿಳಿದುಕೊಂಡ್ವಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಸಿಗ್ತೀನಿ ಸ್ನೇಹಿತರೆ. ದಯವಿಟ್ಟು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನೆಕ್ಸ್ಟ್ ಕ್ಲಾಸ್ನಲ್ಲಿ ಸಿಗ್ತೀನಿ. ನಮಸ್ಕಾರ.